ಸ್ಟಾರ್ಟ್ ಮಾಡ್ಕೊಂಡು ಮೇಡಮ್ ಓ ಮಾಡ್ಕೊಳ್ಳಿ ನೋಡ್ರಿ ಫೋಟೋ ಹಿಂಗೆ ಹೊಡೆದು ಮೇಡಮ್ ಏನು ಎಷ್ಟೋ ಜನ ಫೋಟೋ ಎಲ್ಲ ರೈತ ಬಾಂಧವರಿಗೆ ಎಷ್ಟೊಂದು ಜನ ಕಾಣ್ತಕ್ಕಂಥ ತುಂಬಾ ಅನುಕೂಲಕಾರಿಯಾಗುವಂತಹ ಯೋಜನೆ ಇದು. ಸಾಮಾನ್ಯವಾಗಿ ಹಿಂಗೆ ಮಾಡ್ತೀನಿ ಬಿಡಿ, ಹಿಂಗೆ ಇಟ್ಕೊಂಡು ಎಲ್ಲ ರೈತ ಬಾಂಧವರು ಇದರಿಂದ ದೂರನೇ ಉಳಿತಾ ಇದ್ದಾರೆ. ಯಾಕೆ ಅಂದ್ರೆ ಸರ್ ಎನ್ನಾರಿನ ದುಡ್ಡು ಬರಲ್ಲ ಬಿಡ್ತಾರ ಅಂತಾರೆ. ಒಂದು ಯೋಜನೆ ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗ್ಬೇಕು ಅಂತಂದ್ರೆ ವಿಡಿಯೋ ಮಾಡ್ತಿದ್ದೀರಾ, ಸಾರ್ವಜನಿಕರ ಸಹಭಾಗಿತ್ವ ತುಂಬನೇ ಪರಿಣಾಮಕಾರಿಯಾಗಿ ಇರಬೇಕಾಗ್ತದೆ. ನಾವಿವತ್ತು ಗ್ರಾಮ ಸಭೆ ಹಮ್ಮಿಕೊಂಡಿದ್ದೀವಿ ಅಂತ ಅಂದ್ರೆ ಆ ಒಂದು ಗ್ರಾಮ ಸಭೆಗೆ ಕನಿಷ್ಠ 100 ಮಂದಿ ಸೇರಬೇಕು. 100 ಮಂದಿ ಸೇರಿ ಇಲ್ಲಿ ಗ್ರಾಮ ಪಂಚಾಯತಿನಲ್ಲಿ ಎಷ್ಟು ವರ್ಕ್ಗಳಾಗಿದೆ, ಯಾರ್ಯಾರು ವರ್ಕ್ ಆಗಿದೆ, ಏನೇನೋ ಸೌಲಭ್ಯಗಳನ್ನ ತೆಗೆದುಕೊಂಡಿದ್ದಾರೆ, ಕರೆಕ್ಟಾಗಿ ಅವ್ರು ವರ್ಕ್ ಮಾಡಿದಾರಾ ಮಾಡಿಲ್ವಾ ಅನ್ನೋದನ್ನ ಪರಿಶೀಲನೆ ಮಾಡಬೇಕಾಗ್ತದೆ. NREG ಯೋಜನೆ ತಿಳಿದಿಲ್ವಲ್ಲ, ಏನು ಅದು ಅನ್ನೋದೇ ಗೊತ್ತಿಲ್ಲ ಜನಗಳಿಗೆ. ಫಸ್ಟ್ ಆಫ್ ಆಲ್ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅನ್ನೋದು ಒಂದು ಗ್ಯಾರಂಟಿ ಕಾಯ್ದೆ. ಗ್ಯಾರಂಟಿ ಕಾಯ್ದೆ ಏನ್ ಗ್ಯಾರಂಟಿ ಕೊಡ್ತದೆ ಅಂತ ಅಂದ್ರೆ ನಮ್ಗೆಲ್ಲರಿಗೂ ಕೂಡ ಜೀವನೋಪಾಯವನ್ನು ನಡೆಸೋದಕ್ಕೆ ಅನುಗುಣವಾಗಿ ಕೂಲಿ ಅರಸು ಬರುವಂತವರಿಗೆ ಕಾರ್ಮಿಕರಿಗೆ ಕೂಲಿಯನ್ನು ಒದಗಿಸಿಕೊಡುವಂತಹ ಒಂದು ಅದ್ಭುತ ಯೋಜನೆ ಇದು. ಈ ಯೋಜನೆಯಲ್ಲಿ ತಾವೆಲ್ಲ ಫಲಾನುಭವಿಗಳಾಗಬೇಕು ಅಂತ ಅಂದ್ರೆ ತಾವು ಈ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ವಾಸ ಆಗಿರಬೇಕು. ಅಂದ್ರೆ ಇಲ್ಲಿ ನೀವು ನೆಲೆಯೂರಿ ನಿಮ್ದು ಆಧಾರ್ ಕಾರ್ಡು, ರೇಷನ್ ಕಾರ್ಡು ಹೊಂದಿರಬೇಕಾಗ್ತದೆ. ಮತ್ತೆ BPL ಕುಟುಂಬದವರಾಗಿರ್ಬೇಕಾಗ್ತದೆ. ಇಲ್ಲ ಅಂತ ಅಂದ್ರೆ ಸ್ಮಾಲ್ ಸ್ಕೇಲ್ ಫಾರ್ಮರ್ಸ್, ಸಣ್ಣ ಹಿಡುವಳಿದಾರರಾಗಿರ್ಬೇಕಾಗ್ತದೆ. ಇಷ್ಟಿದ್ರೆ ನೀವು ಗ್ರಾಮ ಪಂಚಾಯತಿನಲ್ಲಿ ಒಂದು ಉದ್ಯೋಗ ಚೀಟಿಯನ್ನ ಮಾಡಿಸ್ಕೊಳ್ಳೋದಿಕ್ಕೆ ಅವಕಾಶ ಇರುತ್ತೆ. ಉದ್ಯೋಗ ಚೀಟಿಲಿ ಯಾರನ್ನ ಸೇರಿಸ್ಬೋದು? ಮನೆಯಲ್ಲಿ 18 ವರ್ಷ ತುಂಬಿದಂತಹ 60 ವರ್ಷದೊಳಗಡೆ ಇರತಕ್ಕಂತಹ ಎಲ್ಲರನ್ನೂ ಕೂಡ ನಾವು ಜಾಬ್ ಕಾರ್ಡ್ನಲ್ಲಿ ಸದಸ್ಯರನ್ನಾಗಿ ಉದ್ಯೋಗ ಚೀಟಿನಲ್ಲಿ ಪರಿಗಣಿಸಬಹುದಾಗ್ತದೆ. ಆ ಉದ್ಯೋಗ ಚೀಟಿನಲ್ಲಿ ಯಾರನ್ನು ಮತ್ತೆ ಸೇರಿಸಬಾರ್ದು. ಯಾರಾದ್ರೂ ತಮ್ಮ ಮನೆಯಲ್ಲಿ ಪ್ರೈವೇಟ್ ಕೆಲಸಕ್ಕೆ ಹೋಗ್ತಿರ್ತಾರೆ, ಅಂಥವ್ರದನ್ನು ಕೂಡ ನೀವು ಸೇರ್ಸಂಗಿಲ್ಲ. ಪ್ರೈವೇಟ್ ಕೆಲಸಕ್ಕೆ ಹೋಗ್ತಿರ್ತಾನೆ, ಉದ್ಯೋಗ ಚೀಟಿಯನ್ನು ಇಲ್ಲಿ ಹೊಂದಿರ್ತಾನೆ, ಅಲ್ಲಿ ಅಟೆಂಡೆನ್ಸ್ ಕೊಟ್ಟಿರ್ತಾರೆ, ಇಲ್ಲಿ ಉದ್ಯೋಗ ಚೀಟಿ ಹೊಂದಿದ್ದು ಇಲ್ಲಿ ಕೆಲಸನೂ ಮಾಡಿರ್ತೀವಿ ಅಂತ ಹೇಳಿ ತೋರಿಸ್ಕೊಂಡ್ರೆ ತಪ್ಪಾಗ್ತದೆ. ಸೊ ತಾವೇನು ಮಾಡಬೇಕಾಗ್ತದೆ, ಆ ಥರದ ಕೆಲಸ ಮಾಡ್ತಾ ಇದ್ರೆ ಅಂಥವ್ರನ್ನ ಕೈ ಬಿಟ್ಟು ಇಲ್ಲೇನು ಕೂಲಿ ಕೆಲಸ ಮಾಡ್ತಕ್ಕಂಥವ್ರು ಯಾರಿರ್ತೀರಿ ಊರಿನಲ್ಲೇ ಇರ್ತಕ್ಕಂಥವ್ರನ್ನ ನೀವು ಜಾಬ್ ಕಾರ್ಡ್ನಲ್ಲಿ ಸೇರಿಸ್ಬೇಕಾಗ್ತದೆ. ಮತ್ತೆ ಸ್ಕೂಲ್ ಕಾಲೇಜ್ಗೆ ಹೋಗ್ತಾ ಇರ್ತಾರೆ ಮಕ್ಕಳು, ಅಂಥವ್ರನ್ನ ಸೇರಿಸಿರ್ತೀರ. ಸೊ ಸೇರ್ಸೋದಕ್ಕೇನು ಸಮಸ್ಯೆ ಇಲ್ಲ. ಬಟ್ ನೀವು ಯಾವುದಾದ್ರೂ ಕೆಲಸ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಅವ್ರದಕ್ಕೆ NMR ತೆಗಿಬಿಡಿ, ಸರ್ ನನ್ನ ಮಗ ಕಾಲೇಜಿಗೆ ಹೋಗ್ತಿದ್ದಾನೆ, ಇಲ್ಲ ಕಾಲೇಜ್ ಮುಗಿಸ್ಕೊಂಡು ಇಂಥ ಕೆಲ್ಸಕ್ಕೆ ಹೋಗ್ತಿದ್ದಾನೆ ಅಂತ ಹೇಳಿ ಮಾಹಿತಿಯನ್ನ ನಮ್ಮ ಗ್ರಾಮ ಪಂಚಾಯತಿಗೆ ನೀಡಬೇಕಾಗ್ತದೆ. ಇವನು ಯಾಕಪ್ಪ ತಮಗೆ ಹೇಳ್ತಾ ಇದೀವಿ ಅಂತಂದ್ರೆ, ನೀವು ನೀವು ವಿಷಯವನ್ನ ಬಚ್ಚಿಟ್ಕೊಂಡ್ರೆ ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳಿಗಾಗಿರ್ಬೋದು, ಅಧಿಕಾರಿಗಳಿಗೆ ಇರ್ಬೋದಾಗಿ ಅದು ತಿಳಿದಿರೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ನಿಮಗೆ NMR ಅನ್ನ ಜನರೇಟ್ ಮಾಡಿ ನಿಮ್ಮ ಮನೆ ಕೆಲಸವನ್ನ ಮಾಡ್ಕೊಳ್ಳೋದಿಕ್ಕೆ, ನಿಮ್ಮ ರೈತಾಪಿ ವರ್ಗದ ಸಸಿ ನೆಟ್ಕೊಳ್ಳೋದಿಕ್ಕೋ, ಬದು ನಿರ್ಮಾಣ ಮಾಡ್ಕೊಳ್ಳೋದಿಕ್ಕೋ ಅವಕಾಶ ಇದ್ದಾಗ ನೀವು ಮಾಡ್ಕೊಂಡಿರ್ತೀರ. ಸೊ ಅಂಥ ಸಂದರ್ಭದಲ್ಲಿ ರಿಕವರಿ ಆಗುವಂತಹ ಸನ್ನಿವೇಶಗಳು ಇರ್ತವೆ. ಅವರೇನ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಸೊ ಇದನ್ನೆಲ್ಲನೂ ಕೂಡ ತಾವು ಮನಗಾಣಬೇಕು. ತಮ್ಮ ಜಮೀನುಗಳಲ್ಲಿ ಕೃಷಿ ಕೆಲಸಗಳನ್ನ ಮಾಡ್ತಾ ಇರ್ತಕ್ಕಂಥ ರೈತಾಪಿ ವರ್ಗದವರು ತಮ್ಮ ಜಮೀನುಗಳಲ್ಲಿ ಎಷ್ಟೇ ಜಮೀನು ಹೊಂದಿದ್ರು ಕೂಡ, ಅಂದ್ರೆ 5 ಎಕರೆ ಒಳಗಡೆ ಹೊಂದಿರಬೇಕು.
5 ಎಕರೆ ಒಳಗಡೆ ಹೊಂದಿದ್ರೆ ಸಣ್ಣ ಹಿಡುವಳಿದಾರರ ಕುಟುಂಬಕ್ಕೆ ಬರ್ತೀರಾ. ಸೊ ಅಂಥವ್ರಿಗೆ ಬದು ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಅಂತ ಹೇಳಿ ನಾವೇನು ಮಾಡಿದ್ದೀವಿ, ಈ ವರ್ಷ ಸುಮಾರು 6 ತಿಂಗಳಿಂದನೂ ಕೂಡ ಗ್ರಾಮ ಸಭೆ, ಸಾಮಾನ್ಯ ಸಭೆ, ವಾರ್ಡ್ ಸಭೆಗಳನ್ನು ನಿಮ್ಮ ಗ್ರಾಮಗಳಲ್ಲಿ ಮಾಡಿದ್ದೀವಿ, ವಿಷಯಗಳನ್ನು ತಿಳಿಸಿದ್ದೀವಿ. ಬದು ನಿರ್ಮಾಣ ಮಾಡ್ಕೊಳ್ಳಿ, ಪೌಷ್ಟಿಕ ಕೈತೋಟ ಮಾಡ್ಕೊಳ್ಳಿ, ಮನೆ ಹತ್ರ ಬಚ್ಚಲು ನೀರು ಬರ್ತರೆ ಅದರಿಂದ ನೀವು ನುಗ್ಗೆ ಸೊಪ್ಪಿನ ಗಿಡ ಹಾಕೊಬೋದು, ನಿಂಬೆ ಗಿಡ ಹಾಕೊಬೋದು, ಪಪ್ಪಾಯಿ ಗಿಡ ಹಾಕೊಬೋದು, ಕರಿಬೇವು ಹಾಕೊಬೋದು, ಬಾಳೆ ಹಾಕೊಬೋದು, ತೆಂಗು ಹಾಕೊಬೋದು. ಇದನ್ನೆಲ್ಲನೂ ಕೂಡ ಬಚ್ಚಲಿಂದ ಬರ್ತಕ್ಕಂಥ ನೀರು, ನಿಮ್ಮ ಮನೆ ಬಚ್ಚಲು ನೀರು ರಸ್ಲಾಗೋದನ್ನ ತಪ್ಪಿಸ್ಕೊಂಡು ಅಟ್ಲೀಸ್ಟ್ ಇಸ್ಲು ತೋಟ ಅಂತ ಕರಿತಿದ್ವಿ ಹಿಂದೆ, ಅದನ್ನ ಇವಾಗ ನಾವು NREG ಯೋಜನೆಯಲ್ಲಿ ಏನಂತ ಕರಿತೀವಿ, ಹಿತ್ತಲ ತೋಟ ಅಲ್ಲ ಅದು, ಈಗ ಅದು ಪೌಷ್ಟಿಕ ಕೈತೋಟ. ಅಂದ್ರೆ ತಮ್ಗೆಲ್ರಿಗೂ ಗೊತ್ತೇ ಇರ್ಬೋದು, ಪೌಷ್ಟಿಕ ಕೈತೋಟ ಒಂದು ಇಸ್ಲು ತೋಟ ಇತ್ತು ಅಂತ ಅಂದ್ರೆ, ಬೆಳಿಗ್ಗೆ ಎದ್ದು ಕರ್ಬೇವಿನ ಸೊಪ್ಪು ಬೇಕು ಅಂತಂದ್ರೆ ಕರ್ಬೇವಿನ ಸೊಪ್ಪನ್ನ ಮನೆ ಹಿಂದೆನೇ ಒಂದು ಗಿಡ ಹಾಕೊಂಡಿದ್ರೆ ಪಟ್ ಅಂತ ಅಲ್ಲೇ ಕಿಲ್ಸ್ಕೊಂಡು ಅಲ್ಲೇನೆ ಒಗ್ಗರಣೆ ಹಾಕೊಬೋದು. ಅದಕ್ಕೆ ಅವಕಾಶ ಕೊಟ್ಟಿರೋದು ಈ ಒಂದು MGNREG ಯೋಜನೆ ಅಲ್ವಾ. ಮತ್ತೆ ಬಾಳೆಹಣ್ಣು, ಊಟ ಆದ್ಮೇಲೆ ಬಾಳೆಹಣ್ಣು ತಿನ್ಬೇಕು, ಊಟದ ಎಲೆ ಬೇಕು. ಅವಾಗೂ ಯಾವ್ದಾರ ಹಬ್ಬ ಹರಿದಿನದಲ್ಲಿ ಇಮ್ಮಿಡಿಯೇಟ್ ಅದನ್ನ ಕುಯ್ಕೊಂಡು ನಾವು ಎಡೆ ಇಡೋದಕ್ಕೋ ಏನ್ ಕಾದ್ರೂ ದೇವತಾ ಕಾರ್ಯಕ್ಕೆ ಉಪಯೋಗ